ಹಾಯ್ ಗೈಸ್, ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ರಜ್ಮೀಸ್ ಫುಡ್ ಕೋರ್ಟ್. ಇವತ್ತು ನಾನು ಮಟನ್ ಅದು ಇಂಟೆಸ್ಟೈನ್ ಅಂದರೆ ಮಟನ್ ಬೋಟಿ ನಮ್ಮ ಮ್ಯಾಂಗ್ಳೂರ್ ಕಡೆ ಹಾಗೆ ಹೇಳುವಂಥದ್ದು. ಸೊ ಅದರ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಅದು ಮಸಾಲೆ ಕೂಡ ಉಂಟು, ಆಮೇಲೆ ಸುಕ್ಕ ಕೂಡ ಮಾಡಿ ತೋರಿಸ್ತೇನೆ. ಅದರೊಟ್ಟಿಗೆ ನೆಯ್ ಪತ್ತಲ್ ಕೂಡ ಉಂಟು. ಅದು ಆಲ್ರೆಡಿ ಮೊದಲೇ ರೆಸಿಪಿ ಕೊಟ್ಟಿದ್ದೇನೆ. ಸೊ ಇವಾಗ ರೆಸಿಪಿ ಡೀಟೇಲಾಗಿ ಕೊಡಲಿಲ್ಲ ನಾನು. ಸೊ ಅದಕ್ಕೋಸ್ಕರ ಈಗ ಒಂದು ಮೀಡಿಯಮ್ ಸೈಜದ್ದು 2 ಟೊಮೆಟೊ, 2 ಆನಿಯನ್, ಗ್ರೀನ್ ಚಿಲ್ಲಿ ತೊಗೊಂಡಿದ್ದೇನೆ. ಮತ್ತು ಕರಿ ಲೀವ್ಸ್ ಮತ್ತು ಕೋರಿಯಾಂಡರ್ ಲೀವ್ಸ್. ಅದೆಲ್ಲ ನೀವು ಕ್ವಾಂಟಿಟಿ ಎಷ್ಟು ಬೇಕು, ಎಷ್ಟು ಮಾಡ್ತೀರಾ ಅಷ್ಟು ಅದಕ್ಕೆ ಬೇಕಾಗಿ ಮಾಡುವಂಥದ್ದು. ಇದು ಕುಕ್ಕರಲ್ಲಿ ಮಾಡುವಂಥದ್ದು, ಅಂದರೆ ಸ್ವಲ್ಪ ಹಾರ್ಡಾಗಿರ್ತದೆ. ಮತ್ತು ಇದು ಕ್ಲೀನ್ ಮಾಡುವಾಗ ಸಹ ಹಾಗೆ ಇದು ಆಲ್ರೆಡಿ ಕ್ಲೀನ್ ಮಾಡಿ ಕೊಡುವಂಥದ್ದು ಅವರು. ಸೊ ಅದನ್ನು ನಾವು ಸಹ ಕ್ಲೀನ್ ಮಾಡಬೇಕು, ಅಂದರೆ ಕಂಪ್ಲೀಟಾಗಿ ಕ್ಲೀನ್ ಮಾಡಿರುವುದಿಲ್ಲ ಅವರು, ಪಾರ್ಷಿಯಲಿ ಕ್ಲೀನ್ ಮಾಡಿ ಕೊಡುವಂಥದ್ದು. ಸೊ ಈಗ ಅದನ್ನು ಚೆಂದ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಟಿದ್ದೇನೆ. ಅದನ್ನು ವಾಶ್ ಮಾಡುವಾಗ ಸಾಲ್ಟ್ ಮತ್ತು ಟರ್ಮರಿಕ್ ಪೌಡರ್ ಹಾಕಿ ವಾಶ್ ಮಾಡಿ. ಸ್ವಲ್ಪ ಕ್ಲೀನ್ ಥರ ಆಗ್ತದೆ ಈಗ, ಅಂದರೆ ಸ್ಮೆಲ್ಲೆಲ್ಲ ಹೋಗ್ತದೆ. ಸೊ ಈಗ ಒಂದು ಕುಕ್ಕರಲ್ಲಿ ಆಯಿಲ್ ತಗೊಂಡಿದ್ದೇನೆ. ಸೊ ಅದು ಅದಕ್ಕೀಗ ಕರಿ ಲೀವ್ಸ್ ಹಾಕಿದ್ದೇನೆ ಮತ್ತು ಆನಿಯನ್ ಹಾಕಿದ್ದೇನೆ. ಆನಿಯನ್ ಹಾಕಿ ಚೆಂದ ಫ್ರೈ ಮಾಡಬೇಕು. ಗ್ರೀನ್ ಚಿಲ್ಲಿ ಕೂಡ ಹಾಕಿದ್ದೇನೆ. ಸೊ ಅದು ಸಾಫ್ಟ್ ಆಗುವ ತನಕ ಫ್ರೈ ಮಾಡಬೇಕು. ಸ್ವಲ್ಪ ಬೇಗ ಸಾಫ್ಟ್ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಒಂದು ಸಾಲ್ಟ್ ಮೊದಲೇ ಹಾಕ್ಬೋದು. ಸೊ ಸಾಫ್ಟ್ ಆದ ನಂತರ ಇದಕ್ಕೆ ನಾನು ಟೊಮೆಟೊ ಸೇರಿಸುವಂಥದ್ದು. ಸೊ ನನ್ನ ಚಾನೆಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಲಿಕ್ಕೆ ಮರಿಬೇಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆ, ಆನಿಯನ್ ಆಲ್ರೆಡಿ ಸಾಫ್ಟಾಗಿ ಬಂದಿದೆ. ಈಗ ಟೊಮೆಟೊ ಕೂಡ ಹಾಕಿದ್ದೇನೆ. ಹಾಕಿ ಚೆಂದ ಫ್ರೈ ಮಾಡಿ. ಮತ್ತು ಇದು ನೀವು ಇದನ್ನು ವಿಸಿಲ್ ಮಾಡಿ, ಈಸಿ ಮೆಥಡ್ ಅಂತ ಹೇಳಿದರೆ ವಿಸಿಲ್ ಮಾಡ್ಬೋದು. ಅಂದರೆ 2 ವಿಸಿಲ್ ಮಾಡಿದರೆ ತುಂಬ ಸಾಫ್ಟಾಗಿ ಬರ್ತದೆ. 2 or 3 ಮಾಡಿದರೂ ಆಗ್ತದೆ. ಅಂದರೆ ನಿಮಗೆ ಬೇಗ ಮಾಡಬೇಕು ಅಂತ ಹೇಳಿದರೆ ಇನ್ಸ್ಟೆಂಟಾಗಿ ಒಂದು 15 ಮಿನಿಟ್ಸಲ್ಲಿ ಆಗುವಂಥದ್ದು. ಸೊ ಫ್ರೈ ಮಾಡಿದರೂ ಆಗ್ತದೆ, ನಿಮಗೆ ಟೈಮ್ ಹೆಚ್ಚು ತಗೊಳ್ತದೆ. ಅದಕ್ಕೋಸ್ಕರ ಇದು ಟೊಮೆಟೊ ಕೂಡ ಸಾಫ್ಟ್ ಆಗುವಾಗ ಸ್ವಲ್ಪ ಜಿಂಜರ್ ಮತ್ತು ಗಾರ್ಲಿಕ್ ಒಟ್ಟಿಗೆ ಪೇಸ್ಟ್ ಮಾಡಿರುವಂಥದ್ದು, ಅದು 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ. ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಹಾಕಿದ್ದೇನೆ. ಇದು ಪೌಡರ್ಸ್ ಹಾಕುವಾಗ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಡಬೇಕು. ಸೊ ಇದರ ಹಸಿ ಸ್ಮೆಲ್ ಹೋಗುವ ತನಕ ಫ್ರೈ ಮಾಡಬೇಕು. ಇದು ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ದೇನೆ. ಮತ್ತು ಮಟನ್ ಮಸಾಲ ಆರ್ ಮೀಟ್ ಮಸಾಲ ಅಂತೇಳಿ ಬರ್ತದೆ. ಸೊ ಅದು ಕೂಡ ಹಾಗೆ 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ. ಹಾಕಿ ಎಲ್ಲ ಕೂಡ ಒಟ್ಟಿಗೆ ಸ್ವಲ್ಪ ಪೆಪ್ಪರ್ ಹಾಕಿದ್ದೇನೆ, ಒಂದು ಅರ್ಧ ಟೀ ಸ್ಪೂನಷ್ಟು. ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು, ಹೆಚ್ಚು ಬೇಕು ನಿಮಗೆ ತುಂಬ ಸ್ಪೈಸಿ ಇಷ್ಟ ಅಂತ ಹೇಳಿದರೆ ಹೆಚ್ಚು ಹಾಕ್ಬೋದು. ಎಲ್ಲ ಕೂಡ ಹಸಿ ಸ್ಮೆಲ್ ಹೋಗುವ ತನಕ ಫ್ರೈ ಮಾಡಬೇಕು. ಈಗ ಫ್ರೈ ಆದ ನಂತರ ಈಗ ನಾವು ವಾಶ್ ಮಾಡಿಟ್ಟಂತಹ ಮಟನ್ ಅದು ಇಂಟೆಸ್ಟೈನ್ ಅದು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿದ್ದೇನೆ. ಸೊ ಅದನ್ನು ಹಾಕಬೇಕು, ಬೋಟಿ ಅಂತ ಹೇಳುವಂಥದ್ದು. ಸೊ ಅದನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ, ಎಲ್ಲ ಒಟ್ಟಿಗೆ ಮಿಕ್ಸ್ ಆಗುವ ತನಕ ಮಿಕ್ಸ್ ಮಾಡಿ. ಮತ್ತು ಇದಕ್ಕೆ ಒಂದು ಸ್ಪೆಷಲ್ ಮಸಾಲೆ ಕೂಡ ಹಾಕಿದ್ದೇನೆ, ಅಂದರೆ ರೆಡ್ ಚಿಲ್ಲಿ ಮತ್ತು ಕೋರಿಯಾಂಡೋ, ಅದರ್ ಸ್ಪೈಸಸ್, ಹೋಲ್ ಸ್ಪೈಸಸ್ ಎಲ್ಲ ಕೂಡ ಸ್ವಲ್ಪ ರೋಸ್ಟ್ ಮಾಡಿ ಇಟ್ಟಿರುವಂಥದ್ದು. ಸೊ ಇದರ ರೆಸಿಪಿ ಕೂಡ ನಾನು ಮೊದಲು ಹಾಕಿದ್ದೇನೆ. ಇದು ಕೂಡ ಹಾಗೆ ಒಂದು 2-3 ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ. ಇದು ಹಾಕದವರು, ಹೀಗೆ ಮಾಡಲಿಕ್ಕೆ ಆಗದವರು ಒಂದು 2-3 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಬೋದು. ಹಾಕಿ ಎಲ್ಲ ಕೂಡ ಒಟ್ಟಿಗೆ ಮಿಕ್ಸ್ ಮಾಡಿ ಒಂದು 4-5 ವಿಸಿಲ್, ಅಂದರೆ ನಿಮ್ಮ ಕುಕ್ಕರ್ ಯಾವ ರೀತಿ ಬೇಯ್ತದೆ ಹಾಗೆ, ಒಂದೊಂದು ಕುಕ್ಕರ್ ಒಂದೊಂದು ಟೈಪ್ ಇರ್ತದೆ. ಸೊ ಅದಕ್ಕೋಸ್ಕರ ನಾನು ಒಂದು 5-6 ವಿಸಿಲ್ ಆಗುವ ತನಕ ಮಾಡಿದ್ದೇನೆ. ಸೊ ಇದು ಹಾಕುವಾಗ ಎಲ್ಲ ಒಮ್ಮೆ ಟೇಸ್ಟ್ ಎಲ್ಲ ನೋಡಿ ಹಾಕಬೇಕು. ನಿಮಗೆ ಎಷ್ಟು ಮಸಾಲೆ ಬೇಕು ಅಷ್ಟು ಹಾಕಿದರೆ ಆಯಿತು.
ಸ್ವಲ್ಪ ಹೆಚ್ಚು ಬೇಕು ಅಂತ ಹೇಳಿದರೆ ಹೆಚ್ಚು ಹಾಕ್ಬೋದು. ಇದೀಗ ನಾನು ಮಸಾಲೆ ಮಾತ್ರ ಅಲ್ಲ, ಇದರಲ್ಲಿ ಸುಕ್ಕ ಕೂಡ ಮಾಡಿದ್ದೇನೆ. ಸೊ ಅದಕ್ಕೋಸ್ಕರ ಈಗ ಲಾಸ್ಟ್ ಒಂದು ಕೊರಿಯಂಡರ್ ಲೀವ್ಸ್ ಮತ್ತು ಕರಿ ಲೀವ್ಸ್ ಇದ್ರೆ ಹಾಕ್ಬೋದು. ಹಾಕಿ ಮುಚ್ಚಿಡಿ. ಈಗ ನಾವೊಂದು ಫ್ರೈ ಪ್ಯಾನಲ್ಲಿ ಇದಕ್ಕೆ ಸುಕ್ಕ ಮಾಡಲಿಕ್ಕೆ ಯಾವ್ದು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೇನೆ. ಅದು ಗ್ರೇಟೆಡ್ ಕೊಕೊನಟ್ ಒಂದು ಕಪ್ಪಷ್ಟು ತಗೊಂಡಿದ್ದೇನೆ. ಸೊ ಅದನ್ನು ಸ್ವಲ್ಪ ಆನಿಯನ್ ಹಾಕಿ ರೋಸ್ಟ್ ಮಾಡಬೇಕು. ಅದು ಬೆಂದಿದೆ ಆಲ್ರೆಡಿ. ಈಗ ಬೆಂದು ವಿಸಿಲ್ ಹೋಗೋ ತನಕ ವೇಟ್ ಮಾಡಿ. ಈಗ ಇದಕ್ಕೆ ಕರಿ ಲೀವ್ಸ್, ಗ್ರೀನ್ ಚಿಲ್ಲಿ ಮತ್ತು ಆನಿಯನ್ ಮತ್ತು ಗ್ರೇಟೆಡ್ ಕೊಕೊನಟ್ ಇಷ್ಟು ಹಾಕಿ ಚೆಂದ ಫ್ರೈ ಮಾಡಬೇಕು. ಒಂದು ಬ್ರೌನ್ ಕಲರ್ ಬರೋ ತನಕ, ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡಿದ ನಂತರ ನಾವು ಆಲ್ರೆಡಿ ಮಾಡಿಟ್ಟಿದ್ದೇವಲ್ಲ ಮಸಾಲೆ, ಮಟನದು ಇಂಟೆಸ್ಟೈನ್, ಅದರಲ್ಲಿ ನಿಮಗೆ ಎಷ್ಟು ಬೇಕು ಅಂದರೆ ನಿಮ್ಮ ಕ್ವಾಂಟಿಟಿಗೆ ಅನುಸಾರವಾಗಿ ಎಷ್ಟು ಬೇಕು ಅಷ್ಟನ್ನು ಹಾಕಿ ಚೆಂದ ರೋಸ್ಟ್ ನಿಮಗೆ ರೋಸ್ಟ್ ಬೇಕು ಅಂತ ಹೇಳಿದರೆ ರೋಸ್ಟ್ ಆಗೋ ತನಕ ಅದನ್ನು ಲೋ ಫ್ಲೇಮಲ್ಲಿಟ್ಟು ಬೇಯಿಸಿದರೆ ಆಯಿತು. ಆಲ್ರೆಡಿ ಬೆಂದಿದೆ. ಸೊ ಅಂದರೆ ಅದು ಸ್ವಲ್ಪ ಡ್ರೈ ಆಗಿ ಬರಲಿಕ್ಕೆ ಇಟ್ಟರೆ ಆಯಿತು. ಇದು ರೋಸ್ಟ್ ಆದ ನಂತರ ಸ್ವಲ್ಪ ಕರಿ ಲೀವ್ಸ್ ಹಾಕಿದ್ದೇನೆ. ಮತ್ತು ಆಲ್ರೆಡಿ ಮಾಡಿ ಇಟ್ಟಿದ್ದನ್ನೆಲ್ಲ ಮಸಾಲೆ, ಮಟನ್ ಇಂಟೆಸ್ಟೈನ್ ಮಸಾಲೆ ಕೂಡ ಹಾಗೆ ಎಷ್ಟು ಬೇಕೋ ಅಷ್ಟು ನಾನು ಸ್ವಲ್ಪ ಮಾಡಿದ್ದೇನೆ. ಅಷ್ಟನ್ನು ಸೇರಿಸಿ ಒಟ್ಟಿಗೆ ಮಿಕ್ಸ್ ಮಾಡಿ ಡ್ರೈ ಆಗುವ ತನಕ ಲೋ ಫ್ಲೇಮಲ್ಲಿ ಇಡಿ. ಮಟನದು ಇಂಟೆಸ್ಟೈನ್ ಡ್ರೈ ರೋಸ್ಟ್ ರೆಡಿಯಾಗಿದೆ. ಸೊ ಇದಕ್ಕೆ ಕೊರಿಯಂಡರ್ ಲೀವ್ಸ್ ಹಾಕಿ ಲಾಸ್ಟಿಗೆ. ನನ್ನ ಚಾನೆಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಈಗ ನಾನು ನೆಯ್ ಪತ್ತಲ ಅದಕ್ಕೋಸ್ಕರ ಬೆಳ್ತಿಗೆ ಅಕ್ಕಿಯನ್ನು ಒಂದು ಗಂಟೆ ತನಕ ಸೋಕ್ ಮಾಡಿ ಇಟ್ಟಿದ್ದೇನೆ. ಸೊ ನಿಮಗೆ ಅರ್ಜೆಂಟ್ ಬೇಕು ಅಂತೇಳಿದರೆ ಒಂದು 5-10 ನಿಮಿಷದಲ್ಲಿ ಕೂಡ ಮಾಡ್ಬೋದು. ಅದಕ್ಕೆ ಒಂದು ಆನಿಯನ್ ಮತ್ತು ಗ್ರೇಟೆಡ್ ಕೊಕೊನಟ್ 1 ಕಪ್ಪು, ಮತ್ತು ನಾವು ಬಾಯ್ಲ್ಡ್ ರೈಸ್ ಉಂಟಲ್ಲ
ರೈಸನ್ನು 1 ಕಪ್ಪಷ್ಟು ಹಾಕಿ ಒಟ್ಟಿಗೆ ಕಡಿಲಿಕ್ಕೆ ಗ್ರೈಂಡರಲ್ಲಿ ಹಾಕಿದ್ದೇನೆ. ಸ್ವಲ್ಪ ಗಟ್ಟಿಯಾಗಿ ಕಡಿದ್ರೂ ಆಗ್ತದೆ. ಒಂದು ವೇಳೆ ನೀವು ನೀರಾಗಿ ಕಡಿದ್ರೂ ಕೂಡ ಮಿಕ್ಸಿಯಲ್ಲಿ ಕೂಡ ಮಾಡಲಿಕ್ಕಾಗ್ತದೆ. ಸ್ವಲ್ಪ ಕಡಿದ್ರೆ ಸಾಕು. ನಾನೀಗ ಗ್ರೈಂಡರಲ್ಲಿ ಮಾಡ್ತಾ ಇದ್ದೇನೆ. ಅದು ನೀರಾದರೆ ಅದಕ್ಕೆ ನೀವು ಗ್ಯಾಸಲ್ಲಿಟ್ಟು ಅದನ್ನು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಇದ್ದರೆ ಕೂಡ ಅದು ಗಟ್ಟಿಯಾಗ್ತದೆ. ಇಲ್ಲದಿದ್ದರೆ ಅದಕ್ಕೆ ಅಕ್ಕಿ ಹುಡಿಯನ್ನು ಸೇರಿಸ್ಬೋದು ಅಥವಾ ರವೆ ಹುಡಿಯನ್ನು ಸೇರಿಸಿ ಕೂಡ ಮಾಡ್ಬೋದು. ಸೊ ಈಗ ನಾನು ಇದಕ್ಕೆ ಯಾವುದು ಕೂಡ ಹುಡಿ ಹಾಕಲಿಲ್ಲ, ಡೈರೆಕ್ಟಾಗಿ ಹಾಗೆ ಮಾಡಿರುವಂಥದ್ದು. ಸೊ ಈಗ ನಾನು ಅದ್ರ ಡೀಟೇಲಾಗಿ ತೋರಿಸಲಿಲ್ಲ, ಇದಕ್ಕಿಂತ ಮೊದಲು ತೋರಿಸಿದ್ದೇನೆ. ಸೊ ಆಲ್ರೆಡಿ ರೆಡಿಯಾಗಿದೆ, ಸುಕ್ಕ ಕೂಡ ರೆಡಿಯಾಗಿದೆ, ನೈಪತ್ತಲ್ಲಿ ಕೂಡ ರೆಡಿಯಾಗಿದೆ. ಥ್ಯಾಂಕ್ ಯು.